Dear students, welcome to the online classes of chemistry. So, today we will discuss about precision and accuracy. Precision and accuracy. So, precision ಮತ್ತು accuracy ಅಂತಂದ್ರೆ ಏನು? ಕನ್ನಡದಲ್ಲಿ ಏನದಲ್ಲ ಇವಕ್ಕೂ ನಾವು ನಿಖರತೆ ಅಂತ ಕರಿತೀವಿ ನಾವು. ನಿಖರತೆ, ಸ್ಪಷ್ಟತೆ. ಸೊ ಹಂಗಾರೆ ಇಟ್ ಈಸ್ ಇಲ್ಲಿ ಪ್ರಿಸಿಷನ್ ಮತ್ತು accuracy ಒಳಗೆ ಏನನ್ನು ಕಲಿಬೇಕಿಲ್ಲ ನಾವು. ಸೊ ಇಟ್ ಈಸ್ precision and accuracy. ಹಂಗಾರೆ precision and accuracy ಅಂತಂದ್ರೆ ಏನು? These two are the important aspect associated with scientific measurements. ಇವೆರಡು ಏನದಲ್ಲ scientific measurements ಒಳಗೆ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅದ. ಸೊ ಇಟ್ ಈಸ್ ದ ಟು ಇಂಪಾರ್ಟೆಂಟ್ remember the two important aspects associated with scientific measurements. So scientific measurements ಒಳಗೆ ಏನದಲ್ಲ important aspect ಅದಾವ. So it is the scientific measurement that is called as precision and accuracy. ಹಂಗೆ precision and accuracy ಅಂತಂದ್ರೆ ಏನು? ಕನ್ನಡದಲ್ಲಿ ಹೇಳಿದ್ದೇನೆ ನಿಖರತೆ ಅಂತ ಹೇಳಿ ತಿಳಿದು. So it is ಹಂಗಾರೆ first that is the two important aspects associated with scientific measurements are number one precision and number two accuracy. Then what is the precision? What is the precision? Precision ಅಂದ್ರೆ ನಿಖರತೆ ಅಂದ್ರೆ ಏನು ಹೇಳ್ತೀವಿ ನಾವಿಲ್ಲಿ? ಒಂದು ನಿಮಗೆ ಫಸ್ಟ್ ಏನಂತಲ್ಲ ಒಂದು ಉದಾಹರಣೆಯನ್ನು ಹೇಳ್ತೀನಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನೋಡಿ, ಈಗ ಒಬ್ಬ ಸ್ಟೂಡೆಂಟ್ ಲ್ಯಾಬೊರೇಟರಿಯಲ್ಲಿ ಒಂದು ಯಾವುದಾದ್ರೂ ಒಂದು ಕಂಪೌಂಡನ್ನು ನಾವು ತಯಾರು ಮಾಡಿ ಅದನ್ನು ತೂಕ ಮಾಡಿ ಅದರ ರಿಸಲ್ಟನ್ನು ರಿಪೋರ್ಟ್ ಮಾಡಿರಿ ಅಂತ ಹೇಳಿರ್ತೀವಿ. ಏನು ಹೇಳಿದೆ? ಒಂದು ಕಂಪೌಂಡನ್ನು ತಯಾರು ಮಾಡಿ ಆಮೇಲೆ ಅದರ ತೂಕವನ್ನು ಏನದಲ್ಲ ಅದರ ರಿಸಲ್ಟ್ ಏನದಲ್ಲ ಅದರದ್ದು ಮಾಸ್ ಎಷ್ಟದ ಅಂತ ತಿಳ್ಕೊಂಡು ಏನದಲ್ಲ ರಿಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಅವಾಗ ಇಟ್ ಈಸ್ ಎ ಕ್ಯಾಂಡಿಡೇಟ್ ಏನು ಮಾಡ್ತಾನೆ? ಇಟ್ ಈಸ್ ಕ್ಯಾಂಡಿಡೇಟ್ ಎ ಎರಡು ಮೆಜರ್ಮೆಂಟ್ ತೆಗಿತಾನೆ, ಎರಡು ಸರಿ ತೂಕ ಮಾಡ್ತಾನೆ. ಒಂದು ಸರಿ ಏನದಲ್ಲ ತೂಕ ಮಾಡ್ತೀವಿ, ಆಮೇಲೆ ಮತ್ತೊಂದು ಸರಿ ಏನದಲ್ಲ ಬಿಸಿ ಮಾಡಿ ಮತ್ತೆ ತೂಕ ಮಾಡ್ತೀವಿ. ಇಟ್ ತೂಕ ಮಾಡಿದಾಗ ಸಪೋಸ್ ಫಾರ್ ಎಕ್ಸಾಂಪಲ್ ನೆನ್ಪಿಡ್ರಿ, ನಮ್ದು ಟ್ರೂ ವ್ಯಾಲ್ಯೂ ಏನದಲ್ಲ ಟ್ರೂ ವ್ಯಾಲ್ಯೂ ಅಥವಾ ರಿಯಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು. ರಿಯಲ್ ವ್ಯಾಲ್ಯೂ ಸಪೋಸ್ 4 ಗ್ರಾಮ್ ಅಂತೀವಿ. 4 ಗ್ರಾಮ್ ಇತ್ತು. ನಮ್ದು ರಿಯಲ್ ವ್ಯಾಲ್ಯೂ ಎಷ್ಟದ? 4 ಗ್ರಾಮ್ ನಮ್ದು ಕೊಟ್ಟಿದ್ದದ ಲ್ಯಾಬ್ರೇಟರಿ ಒಳಗೆ. ಅಷ್ಟು ಬರ್ಬೇಕು ವ್ಯಾಲ್ಯೂ. ಆದ್ರೆ ಸ್ಟೂಡೆಂಟ್ಗೆ ಏನಂದ್ರೆ ನೀನು ಹೇಳಿದ್ದೆ ಸ್ಕಿಲ್ಗಳು ಚೇಂಜ್ ಆಗ್ತಾವೆ, ಪರ್ಸನ್ ಟು ಪರ್ಸನ್ ವೇರಿಯೇಷನ್ ಆಗ್ತದೆ, ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್ಗಳು ಬೇರೆ ಇರ್ತದೆ, ಅದರಲ್ಲಿ ಕೂಡ ಡಿಫ್ರೆನ್ಸ್ ಬರ್ತದೆ. ತಿಳಿತು 100% accuracy ಸಿಗೋ ಅವಕಾಶ ಕಡಿಮೆ. ಇಟ್ ಈಸ್ ಹಂಗಾರೆ ಟ್ರೂ ವ್ಯಾಲ್ಯೂ 4 ಗ್ರಾಮ್ ಅದ. ಎ ಏನದಲ್ಲ ಇಟ್ ಈಸ್ ವ್ಯಾಲ್ಯೂಸ್ಗಳನ್ನು ತೆಗೆದ. ಇಟ್ ಈಸ್ 3.6 ಫಸ್ಟ್ ವ್ಯಾಲ್ಯೂ ಆ್ಯಂಡ್ ದೆನ್ ಸೆಕೆಂಡ್ ವ್ಯಾಲ್ಯೂ ಏನದಲ್ಲ ಇಟ್ ಈಸ್ 3.5 ತೆಗೆದ. 3.6 ಮತ್ತು 3.5 ತೆಗೆದ. ಇವೆರಡೂ ಏನದಲ್ಲ ಇವೆರಡೂ ಕ್ಲೋಸ್ ಅದಾವ. These two values are very close to each other. It is very close to each other. ಇದಕ್ಕೆ ನಾವು ಪ್ರಿಸಿಷನ್ ಅಂತ ಕರಿತೀವಿ. ನಾವು ಮೆಜರ್ ಮಾಡಿರ್ತಕ್ಕಂಥ ನಾವು ತೊಗೊಂಡಿರ್ತಕ್ಕಂಥ ಅಳತೆಗಳಲ್ಲಿ ಕ್ಲೋಸ್ನೆಸ್ ಇರಬೇಕು. ನಾವು ತೊಗೊಂಡಿರ್ತಕ್ಕಂಥ ಅಳತೆಯಲ್ಲಿ ಕ್ಲೋಸ್ನೆಸ್ ಇರಬೇಕು. ಅದಕ್ಕೆ ನಾವೇನದಲ್ಲ ಪ್ರಿಸೈಸ್ ಅಂತ ಕರಿತೀವಿ ಅಥವಾ ಪ್ರಿಸಿಷನ್ ಅಂತ ಕರಿತೀವಿ ನಾವು. ಆಮೇಲೆ ಇಟ್ ಈಸ್ ಇಲ್ಲಿ ಸಪೋಸ್ ಬಿ ಸ್ಟೂಡೆಂಟ್ ಏನದಲ್ಲ ಇಟ್ ಈಸ್ ಮೆಜರ್ ಮಾಡಿದ 1 ನೇ ರಿಸಲ್ಟ್ ಏನಂತಲ್ಲ 3.3 ಬಂತು ಆ್ಯಂಡ್ ಸೆಕೆಂಡ್ ರಿಸಲ್ಟ್ ಏನದಲ್ಲ ಇಟ್ ಈಸ್ 4.1 ಬಂತಂದ್ರೆ ಇದು ಡಿಫ್ರೆನ್ಸ್ ಭಾಳ ಅದ. ಇಟ್ ಈಸ್ ಇಲ್ಲಿ ಡಿಫ್ರೆನ್ಸ್ ಭಾಳ ಅದ. 3.3 ಮತ್ತು 4.4 ಕ್ಲೋಸ್ನೆಸ್ ಇಲ್ಲ. ಇಟ್ ಈಸ್ ನಾಟ್ ಪ್ರಿಸಿಷನ್, ಇಟ್ ಈಸ್ ನೇದರ್ ಪ್ರಿಸಿಷನ್ ನಾರ್ accuracy. ಬರಂಗಿಲ್ಲ. ಸಪೋಸ್ ಇನ್ನೊಬ್ಬ ಹುಡುಗ ಏನದಲ್ಲ ಇಟ್ ಈಸ್ ಸಿ ಹುಡುಗ ಏನದಲ್ಲ ಇಟ್ ಈಸ್ 1 ನೇ ರೀಡಿಂಗ್ ಏನದಲ್ಲ ಇಟ್ ಈಸ್ 3.9 ತೆಗೆದ ಆ್ಯಂಡ್ ಸೆಕೆಂಡ್ ರೀಡಿಂಗ್ ಏನದಲ್ಲ 4.1 ತೆಗೆದ ಅಂತ ಹೇಳಿರಿ. 3.9 ಆ್ಯಂಡ್ 4.1 ಇಟ್ ಈಸ್ ದೀಸ್ ಆರ್ ಪ್ರಿಸಿಷನ್ ಆ್ಯಂಡ್ ದೆನ್ ದಟ್ ಈಸ್ accuracy. ಅದಕ್ಕೆ ಏನದಲ್ಲ ನೆನಪಿಡ್ರಿ. ಪ್ರಿಸಿಷನ್ ಅಂದ್ರೆ ಹೇಳ್ತಿರೋ ಪ್ರಿಸಿಷನ್ ಮೀನ್ಸ್ ಕ್ಲೋಸ್ನೆಸ್ ಆಫ್ ವೇರಿಯಸ್ ಆರ್ ಡಿಫರೆಂಟ್ ಮೆಜರ್ಮೆಂಟ್ಸ್
ಫಾರ್ ದ ಸೇಮ್ ಕ್ವಾಂಟಿಟಿ. ಒಂದೇ ಸೇಮ್ ಕ್ವಾಂಟಿಟಿಗೆ ನಾವು ಮೆಜರ್ ಮಾಡಿದಾಗ 2-3 ಬೆಲೆಗಳನ್ನು ತೆಗೆದಾಗ ಆ 2-3 ಬೆಲೆಗಳು ಏನದಲ್ಲ, ಸೊ ಇಟ್ ಈಸ್ ಕ್ಲೋಸ್ನೆಸ್ ಇರಬೇಕು. ಒಂದು 2.5 ಗ್ರಾಮ್ ಬಂತು, ಒಂದು 3.5 ಗ್ರಾಮ್ ಬಂತು, ಇಷ್ಟು ಡಿಫ್ರೆನ್ಸ್ ಬರಬಾರ್ದು, ಕ್ಲೋಸ್ನೆಸ್ ಇರಬೇಕು ಅವಕ್ಕೆ. ದಟ್ ಈಸ್ ಕಾಲ್ಡ್ ಆಸ್ ಪ್ರಿಸಿಷನ್. ಪ್ರಿಸಿಷನ್ ಮೀನ್ಸ್ ಕ್ಲೋಸ್ನೆಸ್ ಆಫ್ ವೇರಿಯಸ್ ಆರ್ ಡಿಫರೆಂಟ್ ಮೆಜರ್ಮೆಂಟ್ಸ್ ಫಾರ್ ದ ಸೇಮ್ ಕ್ವಾಂಟಿಟಿ. ಸೇಮ್ ಕ್ವಾಂಟಿಟಿಗೆ ನಾವು ಮೇಜರ್ ಮಾಡಿದಾಗ, ನಾವು ಅಳತೆ ಮಾಡಿದಾಗ, ಸೊ ಇಟ್ ಈಸ್ ಕ್ಲೋಸ್ನೆಸ್ ಇರಬೇಕು. ಇವಕ್ಕೆ ಕ್ಲೋಸ್ನೆಸ್ ಅದ, ಸೊ ಇಟ್ ಈಸ್ ಇದು ಕ್ಲೋಸ್ನೆಸ್ ಅದ, ಇದು ಪ್ರಿಸಿಷನ್ ಅದ, ಇದು ಕ್ಲೋಸ್ನೆಸ್ ಅದ, ಇದು ಪ್ರಿಸಿಷನ್ ಅದ, ಇದು ಅಕ್ಯುರೇಸಿ ಅದ. ಇದು ಅಕ್ಯುರೇಸಿ ಯಾಕಿಲ್ಲಪ್ಪ ಅಂತಂದ್ರೆ 4 ಗ್ರಾಮಿಗೆ ಸ್ವಲ್ಪ ದೂರ ಅದ. ಸೊ ಇದು ಏನದಲ್ಲ, ಸೊ ಇಟ್ ಈಸ್ ದ ಡೆಫಿನೇಷನ್. ಹಾಗಾದ್ರೆ ಅಕ್ಯುರೇಸಿ ಅಂತಂದ್ರೆ ಏನು? ಸೊ ಅಕ್ಯುರೇಸಿ ಅಂತಂದ್ರೆ ಏನು ಹೇಳ್ತೀವಿ ನಾವಿಲ್ಲಿ? ಅಕ್ಯುರೇಸಿ ಇಸ್ ದ ಮೆಜರ್ಮೆಂಟ್ ಆಫ್ ಎ ಪರ್ಟಿಕ್ಯುಲರ್ value or a particular that is value to the real value or to the that is the real value ಅಂತ ಅನ್ಬೋದು ಅಥವಾ true value ಅನ್ಬೋದು. So remember that is accuracy is the measurement of a particular value to the real value or that is the true value. ಒಂದು ನಾವು ತೆಗೆದಿರ್ತಕ್ಕಂಥ ವ್ಯಾಲ್ಯೂ ಏನದಲ್ಲ, ಟ್ರೂ ವ್ಯಾಲ್ಯೂಗೆ ಸಮೀಪ ಇರಬೇಕು. ಟ್ರೂ ವ್ಯಾಲ್ಯೂಗೆ ಸಮೀಪ ಇರಬೇಕು. ಅದಕ್ಕೆ ನಾವೇನು ಕರಿತೀವಿ? ನಾವು ಅಕ್ಯುರೇಸಿ ಅಂತ ಕರಿತೀವಿ. ಲೆಟ್ ಅಸ್ ಸೇ ದಟ್ ಈಸ್ ವಾಟ್ ಆರ್ ದ ಡೆಫಿನೇಷನ್ಸ್. ನೋಡಿ ಡೆಫಿನೇಷನ್ ನೋಡಿ. Precision means closeness of various or different measurements for the same quantity. Look here students, ನೋಡ್ಕೊಳ್ಳಿ. that is a precision means closeness of various or different measurements for the same quantity. ಒಂದು ಸೇಮ್ ಕ್ವಾಂಟಿಟಿಗೆ ಏನದಲ್ಲ, ಸೊ ಇಟ್ ಇಸ್ ನಾವು ಮೆಜರ್ಮೆಂಟ್ ಮಾಡಿದಾಗ ಅವು ಕ್ಲೋಸ್ನೆಸ್ ಇರಬೇಕು. ಈಗ 2 ರೀಡಿಂಗ್ ತೊಗೊಂಡ್ರೆ 2 ಕ್ಲೋಸ್ ಇರಬೇಕು, 3 ರೀಡಿಂಗ್ ತೊಗೊಂಡ್ರೆ 3 ಕ್ಲೋಸ್ ಇರಬೇಕು, 4 ತೊಗೊಂಡ್ರೆ 4 ಕ್ಲೋಸ್ ಇರಬೇಕು. ಕೆಲವೊಂದು ಸರಿ ಸೇಮು ಬರ್ಬೋದು, 2.1 2.1 ಸೇಮು ಬರ್ಬೋದು. ತಿಳಿದು, ಸೊ ಇಟ್ ಈಸ್ ಕ್ಲೋಸ್ನೆಸ್ ಇರಬೇಕು. ಇದಕ್ಕೆ ನಾವು ಪ್ರಿಸಿಷನ್ ಅಂತ ಕರಿತೀವಿ. ದೆನ್ ಇದೇನದಲ್ಲ 1 ಮಾರ್ಕ್ ಕ್ವಶನ್, ಡಿಫೈನ್ ಪ್ರಿಸಿಷನ್, ಡಿಫೈನ್ ಅಕ್ಯುರೇಸಿ, 1 ಮಾರ್ಕ್ ಕ್ವಶನ್. ಸೊ ಇಟ್ ಈಸ್ ಸೆಕೆಂಡ್ ಒನ್ ದಟ್ ಈಸ್ accuracy. So what is accuracy? So it is accuracy ಅಂತಂದ್ರೆ ಏನು? So here remember this accuracy is the agreement of a particular value to the true or real value. Look here, agreement. So it is accuracy is the agreement of a particular value to the true value or real value. Is the particular value or the value to the true value ಇರಬೇಕು ಅಥವಾ true value ಎದರದ್ದು ಇರಬೇಕು? true value of the result. Look here, student meaning accuracy is the agreement of ಒಪ್ಪಿಗೆ particular value to the true value. Accuracy is the agreement of particular value. ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಜೊತೆಗೆ ನಾವು ಒಪ್ಪಿಗೆ ಆಗ್ತದೆ ಯಾವಾಗ? ಟು ದ ಟ್ರೂ ವ್ಯಾಲ್ಯೂ ಆಫ್ ದ ರಿಸಲ್ಟ್. ಟ್ರೂ ವ್ಯಾಲ್ಯೂ ಆಫ್ ದ ರಿಸಲ್ಟ್ಗೆ ಏನದಲ್ಲ ಅಗ್ರಿಮೆಂಟ್ ಏನದಲ್ಲ ಆಗಬೇಕು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಟ್ ಈಸ್ ಅಕ್ಯುರೇಸಿ. ಇದಕ್ಕೆ ನಾವೇನದಲ್ಲ ಅಕ್ಯುರೇಸಿ ಅಂತ ಕರಿತೀವಿ. ಸೊ ದೆನ್ ಹಿಯರ್, ಸೊ ಇಟ್ ಈಸ್ ಐ ವಿಲ್ ಗಿವ್ ದಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದಿಸ್. ಇದು ಡೆಫಿನೇಷನ್ ಆಫ್ accuracy is the agreement of a particular value to the true value of a result. So it is here it is about this accuracy and precision. I will give an example. One example. I will write here only that is result student. So it is numerate that is student A, student B, student C.
average. Result 1, result 2. So student, so it is right here that is true value, true or real value. ಇದನ್ನು ಟ್ರೂ ಆರ್ ರಿಯಲ್ ವ್ಯಾಲ್ಯೂ ಅಂದ್ರೆ ನಾವು ಲ್ಯಾಬೊರೇಟರಿಯಲ್ಲಿ ತೆಗೆದು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇಟ್ಟಿರ್ತೀವಿ, ಅದಕ್ಕೆ ಟ್ರೂ ವ್ಯಾಲ್ಯೂ ಅಂತ ರಿಯಲ್ ವ್ಯಾಲ್ಯೂ ಇಟ್ಟಿರ್ತೀವಿ. ಇಟ್ ಈಸ್ 2 ಗ್ರಾಮ್. ಇದು ಟ್ರೂ ವ್ಯಾಲ್ಯೂ ಅಂತ ಏನದಲ್ಲ, ಸೊ ಇಟ್ ಈಸ್ ರಿಯಲ್ ವ್ಯಾಲ್ಯೂ ಅಂದ್ರೆ 2 ಗ್ರಾಮ್. ಇದನ್ನ ಹೆಂಗೆ ಬಿಟ್ಟು ನಾವು ಆಕ್ಚುಲಿ ಅಂತಂದ್ರೆ ಇಟ್ ಈಸ್ ರಿಟನ್ ಆಸ್ 2.00 ಗ್ರಾಮ್ ಅಂತ. Right? It is written as a 2.00 gram. If a student A, student B, student C. So student A, so that is he measured, that is 2 times. He reported his result 2 times. That is first result, second result. So every student has to that is give that report 2 results. ನಾವು ಲ್ಯಾಬೊರೇಟರಿಯಲ್ಲಿ ಯಾವಾಗಲೂ ಏನಂತಲ್ಲ 2 ರಿಸಲ್ಟ್ ಟೈಟ್ರೇಷನ್ ಮಾಡ್ತೀವಿ. ಟೈಟ್ರೇಷನ್ ಮಾಡಿದಾಗ ಕೂಡ 3 ರಿಸಲ್ಟ್ ಮಾಡ್ತೀವಿ ನಾವು. ಈಗ ಸಪೋಸ್ ಟೈಟ್ರೇಷನ್ ಮಾಡಿದಾಗ ಒಂದು ಟೈಟ್ರೇಷನ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ 5 ml ಇತ್ತು ಅಂತೇಳಿ, ಅವನು ಹುಡುಗ ಟೈಟ್ರೇಷನ್ ಮಾಡಿದ ತಿಳಿತು, ಅವನು 4.5 ml ಬಂತು. ಇನ್ನೊಂದು ರೀಡಿಂಗ್ ಮಾಡಂತ ಹೇಳ್ತೀವಿ ನಾವು 4.6 ml ಬಂತು. ಇನ್ನೊಂದು ರೀಡಿಂಗ್ ಮಾಡಂತ ಹೇಳ್ತೀವಿ ನಾವು 4.8 ml ಬಂತು. ಈ ರೀತಿ ಏನದಲ್ಲ, ಸೊ ವೇರಿಯೇಷನ್ ಆಗ್ತದೆ. ದಿಸ್ ವೇರಿಯೇಷನ್ ಈಸ್ ಮೇನ್ಲಿ ಡ್ಯೂ ಟು ದ ಸ್ಕಿಲ್ ಆಫ್ ದ ಪರ್ಸನ್ ಆ್ಯಂಡ್ ದ ಮೆಜರ್ಮೆಂಟ್ ಆಫ್ ದಟ್ ಇನ್ಸ್ಟ್ರೂಮೆಂಟ್ಸ್ ದಟ್ ಈಸ್ ಡಿಫೆಕ್ಟ್. ಇವಿಷ್ಟು ಇರ್ತಾವೆ ಲ್ಯಾಬ್ರೋಟರಿ ಒಳಗೆ, ಎಲ್ಲರಿಗೂ ಸೇಮ್ ಇನ್ಸ್ಟ್ರೂಮೆಂಟ್ ಸೇಮ್ ದಟ್ ಈಸ್ ಇದಿರಂಗಿಲ್ಲ. ಕೆಲವೊಂದು ಎಲ್ಲಾದ್ರೂ ಡಿಫೆಕ್ಟ್ ಇರ್ತಾವೆ, ಅಲ್ಲಿ ರಿಸಲ್ಟ್ಗಳು ಚೇಂಜ್ ಆಗ್ತಿರ್ತಾವೆ. ಹಾಗಾದ್ರೆ ಇಲ್ಲಿ ಸ್ಟೂಡೆಂಟ್ ಎ ಏನದಲ್ಲ ಫಸ್ಟ್ ರಿಸಲ್ಟ್ ತೆಗಿತಾನೆ 1.95 ಗ್ರಾಮ್, ಆ್ಯಂಡ್ ಹಿ ದಟ್ ಈಸ್ ಆಬ್ಟೈನ್ ದ ಸೆಕೆಂಡ್ ರಿಸಲ್ಟ್ 1.93. ಇದರ ಅವರೇಜ್ನು ತೆಗಿಬೋದು ಅಂತ ಬಿಡಬಹುದು. ಇಟ್ ಈಸ್ 1.940 ಅವರೇಜ್. ಸೊ ಲುಕ್ ಹಿಯರ್ 1.95, 1.93 other. It is the standard that is the result or true result is 2. But here these two values are very close to each other. These two values are very close to each other. Then it is called as a precision. So precision ಅಂದ್ರೆ ಏನಿದೆ means closeness of various measurements. Various measurements. ಇವೆರಡು ಕ್ಲೋಸ್ ಇರಬೇಕು. ಇವೆರಡು ಏನಿರಬೇಕು, ಇವು ಕ್ಲೋಸ್ ಇರಬೇಕು. ರಿಸಲ್ಟ್ಗಳು ಕ್ಲೋಸ್ ಇರಬೇಕು. ನಾವು ಎಷ್ಟು ಮೆಜರ್ಮೆಂಟ್ ತೆಗಿತೀರಿ, 4 ತೆಗೀರಿ, 5 ತೆಗೀರಿ, 10 ತೆಗೀರಿ, ಅವು 10 ಮೆಜರ್ಮೆಂಟ್ಸ್ಗಳು ಒಂದಕ್ಕೊಂದು ಕ್ಲೋಸ್ ಇರಬೇಕು. ಡಿಫ್ರೆನ್ಸ್ ಭಾಳ ಬರಬಾರ್ದು. ಸೊ ಡಿಫ್ರೆನ್ಸ್ ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಈಗ. ಸೆಕೆಂಡ್ ಸ್ಟೂಡೆಂಟ್ಸ್, ಸೊ ಇಟ್ ಈಸ್ 1.94 ತೆಗಿತಾನೆ. ಆಮೇಲೆ ದಟ್ ಈಸ್ ಸೆಕೆಂಡ್ ರೀಡಿಂಗ್ ದಟ್ ಈಸ್ 2.05 ತೆಗಿತಾನೆ. ಸೊ ನೋಡ್ರಿ ಡಿಫ್ರೆನ್ಸ್ ನೋಡಿ, 1.94, 2.05. ಸೊ ಇಟ್ ಈಸ್ ನೇದರ್ ಪ್ರಿಸಿಷನ್ ನಾರ್ ಅಕ್ಯುರೇಸಿ. ಇದು ಪ್ರಿಸಿಷನ್ ಅಲ್ಲ, ಇದು ಅಕ್ಯುರೇಸಿ ಅಲ್ಲ. ಯಾಕಂದ್ರೆ ಇವೆರಡರಲ್ಲಿ ಕ್ಲೋಸ್ನೆಸ್ ಇಲ್ಲ. 1.94 ಅಂದ್ರೆ 2.05 ಅದ. ದೇರ್ ಇಸ್ ನೋ ಕ್ಲೋಸ್ನೆಸ್. ಇಲ್ಲಿ ಕ್ಲೋಸ್ನೆಸ್ ಇಲ್ಲ. ಸೊ ಇಟ್ ಈಸ್ ನೇದರ್ ಅಕ್ಯುರೇಸಿ ನಾರ್ ದಟ್ ಈಸ್ ನಾರ್ ನೇದರ್ ಅಕ್ಯುರೇಸಿ ನಾರ್ ಪ್ರಿಸಿಷನ್. ಆಮೇಲೆ ಥರ್ಡ್ ಸ್ಟೂಡೆಂಟ್ ತೆಗಿತಂತೇಳಿ. ಸೊ ಥರ್ಡ್ ಸ್ಟೂಡೆಂಟ್ 2.01 ತೆಗಿತಾನೆ, 1.99 ತೆಗಿತಾನೆ. ಸೊ ಇದ್ರದ್ದು ಎವರೇಜ್ ತೆಗಿಬೋದು ನೀವು ಇಲ್ಲಿ 2.00 and then that is 0. So that is 2.0. Hey, 2.00. So it is 1.94 ಮತ್ತೆ ಇವೊಂದು ಏನದಲ್ಲ, it is 1.995 something ಬರ್ತದೆ. Is clear? ಆದ್ರೆ ಇಲ್ಲಿ ಎವರೇಜ್ ಬರಬಹುದು. ಆದ್ರೆ ಇವೆರಡೂ ಏನದಲ್ಲ ಡಿಫರೆನ್ಸ್ ಅದ. So it is neither precision nor accuracy. And here it is having that is the student C. He is very close to this value, and these two values are very close, and it is called as precision and accuracy. ಅದಕ್ಕೆ ಏನು ಹೇಳ್ತೀವಿ ನಾವು ಇಲ್ಲಿ? So it is here student E, his result is that is precision. So it is he takes 2 measurement and reports the result 1.95 and 1.93. So both results are that is very close to each other. These values are that is very close to each other, and it is precision. So remember here that is, so these values are precise, or you may say that is precise. You know the values and the precise, they are very close to each other, but not accurate. But not accurate. And here it is neither precision nor accuracy. ಇದು ಪ್ರಿಸಿಷನ್ ಇಲ್ಲ, ಸೊ ಇಟ್ ಈಸ್ ಅಕ್ಯುರೇಸಿ ಇಲ್ಲ. ನೀದರ್ ಪ್ರಿಸೈಸ್ ನಾರ್ ಅಕ್ಯುರೇಸಿ. ಇದು ಪ್ರಿಸೈಸ್ ಇಲ್ಲ, ಸೊ ಇಟ್ ಈಸ್ ಯುಮರೈಟ್ ದಟ್ ಈಸ್ ನಿಮ್ಗೆ ಏನಾದ್ರು ವ್ಯಾಲ್ಯೂಸ್ ಆರ್ ದಟ್ ಈಸ್ ಪ್ರಿಸೈಸ್ ಅಂತ ಬರಿಬೋದು,
that is precise ಅಂತ ಬರೀಬಹುದು, and then that is here we write that is precise also, precise not accurate, accurate ಇಲ್ಲ. So then that is the third value is that is it is here that is values are precise, values are precise and accurate. So student, it is about precision, that is and accuracy. So definition for 1 mark: define precision, define accuracy, 1 mark. So it is an example. Remember that is it is an example for this that is I have given here, and I have given the difference between these two. So this is about precision and accuracy. Then second one, addition and subtraction of significant figures. So it plays a very important role. These are simple basic mathematics and physics, and in chemistry also we have to study this. So here addition and subtraction of significant figures. Significant figures are how that is these are added and subtracted. Look here, first I will do that is a clue, a hint for this. So suppose for example, if we take that is 2 or more that is readings. For example, first I will show addition. Look here, suppose for example it is 2.113, and then that is another one 18.2, and another one that is I will write that is 16.32. So it is 321, and then that is here again one that is I will write that is this 2.32. Look here students, look here that is after decimal there are 4 digits, and here after that is decimal there is only one digit, and here it has that is 4 digit after decimal, that is the decimal place, after decimal place. So then here it has that is 3 digits, it has 2 digits. Look here, what is the condition or what is the rules for this result? I will write the result here. First that is I will write the result here. It is 4, it is 3 2s, there is 5, 5 1 that is 6. Look here, 4, 3 2 5 1 6, and then that is 3 2 5 6 7. So it is here, it is 4 digits. ಇಲ್ಲಿ ನಾವು ಮಾಡಬಹುದು ಇಲ್ಲಿ 2.113, then 18.2, so it is then it is 16.32, 113, and it is 18.2, it is 2321, and then that is it is 3.23. Look here, idu 3, idu 2, and then it is 3 idu 6, 3 2 5, 5 2 7 1 8, 8, ಆಮೇಲೆ ಇಲ್ಲಿ 9 10 11 11 1 8 19 ಎಲ್ಲ ಒಂದು 39.86 ನೋಡ್ಕೊಳ್ಳಿ. ಸೊ ಇಟ್ ಈಸ್ 3 6 2 8 ಅದ, ಇಲ್ಲಿ 6 ಅದ, ಇಲ್ಲಿ 2 ಅದ. ಸೊ ಇಟ್ ಈಸ್ ಅಂದ್ರೆ ನಾವು ಇಲ್ಲಿ ಆಕ್ಚುಲಿ ಕೂಡಿಸ್ಬೇಕಾಗಿತ್ತಪ್ಪ ಅಂದ್ರೆ 0 0 ಬರೀತೀವಿ, ಇದು 0 ಬರೀತೀವಿ ನೋಡಿ. ಆಮೇಲೆ ಏನಂತಲ್ಲ ಇಲ್ಲಿ, ಸೊ ಇಟ್ ಈಸ್ 6 3 9 9 17 18 19 ಇದು 39 ಅದ. ಹಂಗಾರೆ ವಾಟ್ ಈಸ್ ದ ರಿಸಲ್ಟ್? ಸೊ ವಾಟ್ ರೂಲ್ ವಿ ಹ್ಯಾವ್ ಟು ಫಾಲೋ ಹಿಯರ್? ಸೊ ಭಾಳ ಸಿಂಪಲ್ ಅದ. ಏನು ಹೇಳ್ತಾನೆ ಇಲ್ಲಿ,
ಸೊ ಇಟ್ ಈಸ್ ಇದರಲ್ಲಿ 4 ಡಿಜಿಟ್ ಅದ ಡೆಸಿಮಲ್ ಪಾಯಿಂಟ್ ಆದಮೇಲೆ, ಇದರಲ್ಲಿ 1 ಡಿಜಿಟ್ ಅದ ಡೆಸಿಮಲ್ ಪಾಯಿಂಟ್ ಆದಮೇಲೆ, ಇಲ್ಲಿ 3 ಡಿಜಿಟ್ ಅದ, ಇಲ್ಲಿ 2 ಡಿಜಿಟ್ ಅದ. ರೂಲ್ಸ್ ಏನು ಹೇಳ್ತಾನಪ್ಪ ಅಂತಂದರೆ, ಯಾವ ಸಂಖ್ಯೆಯಲ್ಲಿ, ಯಾವ ಮೆಜರ್ಮೆಂಟ್ದಲ್ಲಿ, ಯಾವ ಒಂದು ಅಳತೆಯಲ್ಲಿ ಕಡಿಮೆ ಡಿಜಿಟ್ಸ್ ಅದಾವ ಡೆಸಿಮಲ್ ಪಾಯಿಂಟ್ ಆದಮೇಲೆ, ಅಥವಾ ರೈಟ್ ಸೈಡ್ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಲ್ಲಿ ಕಡಿಮೆ ಸಂಖ್ಯೆ ಅದ ಅದನ್ನು ಸ್ಟ್ಯಾಂಡರ್ಡ್ ಅಂತ ತೋಡ್ರಿ. ಸೊ ದೇರ್ಫೋರ್ ಇಲ್ಲಿ ಒಂದು 4 ಅದ, ಇದು ತೊಗೊಳಂಗಿಲ್ಲ, ಇಲ್ಲಿ 1 ಅದ, ಇದನ್ನು ತಗೋತೀವಿ ನಾವು. ಸೊ ದಿಸ್ ಒನ್ ಇಸ್ ಸೆಲೆಕ್ಟೆಡ್ ಆಸ್. And then that is here, this is a 3 digit, ಇದು ತೊಗೊಳಂಗಿಲ್ಲ, 2 digit ತೊಗೊಳಂಗಿಲ್ಲ. ಸೊ this one is selected because it contains a minimum number of digits after the decimal point. ಡೆಸಿಮಲ್ ಪಾಯಿಂಟ್ ಆದಮೇಲೆ, ಡೆಸಿಮಲ್ ಪ್ಲೇಸ್ ಆದಮೇಲೆ ಒಂದೇ ಏನದಲ್ಲ ಡಿಜಿಟ್ ಅದ, ಹಂಗಾಗಿ ಇದನ್ನು ನಾವು ಸ್ಟ್ಯಾಂಡರ್ಡ್ ತಗೋತೀವಿ. ಹಂಗಾಗಿ ನಮ್ಮ ರಿಸಲ್ಟ್ ಏನಾಗ್ತದೆ ಇಲ್ಲಿ 39.8 ಈಸ್ ದ ರಿಸಲ್ಟ್. 39.8 is the result. 39.8 ಏನದಲ್ಲ ಇದು ರಿಸಲ್ಟ್ ಅದ. ಸೊ 39.8623 ಬರೆಯೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು? ಇದು ಫಸ್ಟ್. ಆಮೇಲೆ ಸಬ್ಸ್ಟ್ರಾಕ್ಷನ್ದಲ್ಲಿ ಇದೇ ರೂಲ್ ಫಾಲೋ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ದಲ್ಲಿ ಇದೇ ರೂಲ್ ಫಾಲೋ ಮಾಡ್ತೀವಿ, ಆಮೇಲೆ ಡಿವಿಷನ್ದಲ್ಲಿ ಇದೇ ರೂಲ್ ಫಾಲೋ ಮಾಡ್ತೀವಿ. ಆದರೆ ಕೆಲವೊಂದು ಕಂಡೀಷನ್ ರೌಂಡ್ ಆಫ್ ಮಾಡೋದಿರ್ತದೆ, ಅದನ್ನು ಆಮೇಲೆ ಹೇಳ್ತೀನಿ. ಸೊ ಇಟ್ ಈಸ್ ಇಲ್ಲಿ ಫಸ್ಟ್ ಏನಂತಲ್ಲ, ಲೆಟ್ ಅಸ್ ಸಿ ದಟ್ ಈಸ್ ಇದು, ಐ ಥಿಂಕ್ ದಟ್ ಈಸ್ ಯು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಇಟ್ ಈಸ್ ಏನಿದೆ, ಇಲ್ಲಿ 4 ಡಿಜಿಟ್ ಅದ, ಡೆಸಿಮಲ್ ಪಾಯಿಂಟ್ ಆದಮೇಲೆ ಇಲ್ಲಿ 1 ಡಿಜಿಟ್ ಅದ, ಆಮೇಲೆ ಇಲ್ಲಿ 3 ಡಿಜಿಟ್ ಅದ, ಇಲ್ಲಿ 2 ಡಿಜಿಟ್ ಅದ. ಸೊ ಇಲ್ಲಿ 2 ಅದ. ಸೊ ಇವೆಷ್ಟು ಕೂಡಿಸಿದ ಮೇಲೆ, ಸೊ ಈ ಡೆಸಿಮಲ್ ಪಾಯಿಂಟ್ ಅಲ್ಲಿ 4 ಡಿಜಿಟ್ ಬಂದು, ಹಾಗಾದ್ರೆ ಉತ್ತರ ಯಾವ್ದು ಕರೆಕ್ಟ್ ಆಗ್ತದೆ? ಇವು 4ರಲ್ಲಿ ಏನದಲ್ಲ ಕಡಿಮೆ ಡಿಜಿಟ್ ಎಲ್ಲದ ಡೆಸಿಮಲ್ ಪಾಯಿಂಟ್ ಆದಮೇಲೆ ಇಲ್ಲದ. ಇದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ರಿಸಲ್ಟ್ 39.8 ಅಂತ ಬರೀತೀವಿ. ಅರ್ಥ ಆಯ್ತು? ಒಂದು ಎಕ್ಸಾಂಪಲ್ ತೋರಿಸಿ. Look here. Number 1. So ಏನು ಹೇಳ್ತೀವಿ ನಾವಿಲ್ಲಿ, in these two operations, operations ಅಂದ್ರೆ ಎರಡು ಮೆಥಡ್ ಇದೆ. in these two operations, the final result ನಾವು ಆನ್ಸರ್ ಏನು ಮಾಡ್ತೀವಲ್ಲ, ಇದೇ ಬರೆದಿದ್ದಲ್ಲ ಅದು, the final result should have that. should have that. ಎಂತದ್ರ ಬಗ್ಗೆ ಹೇಳಿದೆ? ಮಿನಿಮಮ್ ನಂಬರ್ ಇರಬೇಕು. ಡೆಸಿಮಲ್ ಪಾಯಿಂಟ್ ಆದಮೇಲೆ ಏನದಲ್ಲ ಮಿನಿಮಮ್ ನಂಬರ್ ಇರಬೇಕು. ತಿಳಿತು? ಸೊ ಇಟ್ ಈಸ್ should have the same number of decimal place. So it is same number of decimal place as the number with minimum. ನಾ ಹೇಳಿದೆ ಮಿನಿಮಮ್ ಯಾವ್ದಿರ್ತದೆ, ಕಡಿಮೆ ಯಾವ್ದಿರ್ತದೆ ಅದಂತ ಹೇಳಿದೆ. ಮಿನಿಮಮ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸ್, ಮಿನಿಮಮ್ ನಂಬರ್ ಆಫ್ decimal place. So minimum number of decimal place. So remember, so it is the result cannot have more digits after the decimal point. ಏನು ಹೇಳಿದೆ? The result cannot have more number. The result cannot have more number, that is more digits after the decimal point. Decimal point ಆದಮೇಲೆ ಏನಲ್ಲ, ಅಥವಾ the result cannot have more digits on the right hand side after the decimal point. Decimal point ಆದಮೇಲೆ ಏನಲ್ಲ, ಬಹಳಷ್ಟು ಏನದಲ್ಲ ಡಿಜಿಟ್ಸ್ಗಳು ಇರಬಾರದು. ठीक. So it is ಒಂದು ಎಕ್ಸಾಂಪಲ್ ಹೇಳ್ತೀನಿ. I will write an example. Addition, add, that is addition ಮಾಡ್ತೀನಿ ಇಲ್ಲಿ. So there is 12.11 add ಮಾಡ್ತೀನಿ. Then 18.0 add ಮಾಡ್ತೀನಿ. And then for this, that is I will add 1.012. So it is used to add ಮಾಡಿ ಏನಾಗ್ತಿದೆ. ಸೊ ಇಲ್ಲಿ ಮೇಲೆ ಏನೂ ಇಲ್ಲ, 2. ಸೊ ಇಟ್ ಈಸ್ ಇಲ್ಲಿ ಎರಡನೇ ಸಂಖ್ಯೆ ಅದ, 2 ಬರಿತೀನಿ. ಇಲ್ಲಿ 1 ಅದ, 1 ಬರಿತೀನಿ. ಪಾಯಿಂಟ್ ಅದ, ಇದು 11 ಅದ, ಇಲ್ಲಿ 3 ಅದ, 31.122. ದೆನ್ ವಾಟ್ ಐ ಹ್ಯಾವ್ ಟ್ರೈಡ್ ದ ರಿಸಲ್ಟ್. ನನಗೆ 3 ಏನಲ್ಲ ಕೂಡಿಸಿದ ಮೇಲೆ ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಕೊಡಬೇಕಾಗಿತ್ತು. ಇಲ್ಲಿ ನೋಡ್ತೀನಿ
after decimal point it has 2 digit. ಆಮೇಲೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಇಲ್ಲಿ ಸೊ 1 ಡಿಜಿಟ್ ಅದ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ಡಿಜಿಟ್ಸ್ ಅದ, ಇಲ್ಲಿ ಆನ್ಸರ್ 3 ಡಿಜಿಟ್ ಬಂದದ. ದೆನ್ ವಿಚ್ ಒನ್ ಇಸ್ ದ ರಿಸಲ್ಟ್? ಸೊ ರಿಮೆಂಬರ್ ಸ್ಟೂಡೆಂಟ್ಸ್, ಹಿಯರ್ ಇಟ್ ಈಸ್, ಸೊ ಹಿಯರ್ ಇಟ್ ಈಸ್ 1 ಡಿಜಿಟ್, ಸೊ 1 digit is selected, this one is selected, and here our result is 31.1. This is the result. Is it clear? So ನೋಡ್ಕೊಡಿ. ಸೊ ಇದು ಡೆಸಿಮಲ್ ಪ್ಲೇಸ್ ಆದಮೇಲೆ ಏನದಲ್ಲ ಇಲ್ಲಿ 2 ಸಂಖ್ಯೆ ಅದಾವ, ಡೆಸಿಮಲ್ ಪ್ಲೇಸ್ ಆದಮೇಲೆ ಇಲ್ಲಿ 1 ಡಿಜಿಟ್ ಅದ, ಡೆಸಿಮಲ್ ಪ್ಲೇಸ್ ಆದಮೇಲೆ ಇಲ್ಲಿ 3 ಡಿಜಿಟ್ ಅದ. ಸೊ ಇಟ್ ಈಸ್ ಯಾವುದರಲ್ಲಿ ಕಡಿಮೆ ಡಿಜಿಟ್ ಇರ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಹಾಗಾದ್ರೆ ಇಲ್ಲಿ 31.122 ಅದ. ಸೊ ಇಟ್ ಈಸ್ ನಾವು ಒಂದೇ ಬೇಕಾಗಿತ್ತು, ಇವೆರಡು ಬಿಡ್ತೀವಿ, 31.1 ಅನ್ನು ಬರೀತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಫಸ್ಟ್ ಎಡಿಷನ್. ಮತ್ತು ಸಬ್ಸ್ಟ್ರಾಕ್ಷನ್ದಲ್ಲಿನೂ ಸೇಮ್ ರೂಲ್ ಫಾಲೋ ಮಾಡ್ತೀವಿ. ಸಬ್ಸ್ಟ್ರಾಕ್ಷನ್ದಲ್ಲಿ ಸೇಮ್ ರೂಲ್ ಫಾಲೋ. ಸಪೋಸ್ ಫಾರ್ ಎಕ್ಸಾಂಪಲ್ ಸಬ್ಸ್ಟ್ರಾಕ್ಷನ್ ಮಾಡೋದಿತ್ತು 4.36 ಇತ್ತು, ಮೈನಸ್ ದಟ್ ಈಸ್ 2.123 ಇತ್ತು, 2.13 ಇತ್ತು, ಇಲ್ಲಿ 2 ಡಿಜಿಟ್ ಅದ, ಇಲ್ಲಿ 3 ಡಿಜಿಟ್ ಅದ. ಸೊ ದಟ್ ಈಸ್ ಹಿಯರ್, ಇಲ್ಲಿ 0 ಅಂತ ಕೊಡ್ತೀವಿ. ಸೊ ಇಟ್ ಈಸ್ ಹಿಯರ್ ಇಟ್ ಹ್ಯಾಸ್ ದಟ್ ಈಸ್ 0, 4.36 ಅದ ಐತಿ, ಆ್ಯಂಡ್ ದೆನ್ ದಟ್ ಈಸ್ 2.135 ಅದ ಬರೀತಾರೆ. ಏನು ಬೇಕಾದ್ರೆ ಬರೀ ಇಲ್ಲಿ ನಾವೇನು ಮಾಡ್ತೀವಿ, 10 3 7 ಕೆಲ 1 3 2. ಸೊ ಇಟ್ ಈಸ್ ಇಲ್ಲಿ 2.2373. ದೆನ್ ವಿಚ್ ಈಸ್ ದ ಬೆಸ್ಟ್ ರಿಸಲ್ಟ್ ನಮಗಿಲ್ಲಿ? ಸೊ ಇಟ್ ಈಸ್ ಹಿಯರ್ ಇಟ್ ಹ್ಯಾಸ್ 4.36, ಇಟ್ ಹ್ಯಾಸ್ ದಟ್ ಈಸ್ 2 digits, ಇದಕ್ಕೆ 2 digit ಅದ, ಇಟ್ ಹ್ಯಾಸ್ 3 digit. ದೆನ್ ಅವರ್ ಆನ್ಸರ್ ಶುಡ್ ಬಿ ದಟ್ ಈಸ್ 2.23 ಶುಡ್ ಬಿ ದ ರಿಸಲ್ಟ್. ಸೊ ಇಲ್ಲಿ ಕೂಡ ಏನದಲ್ಲ ಸೇಮ್ ರೂಲನ್ನು ಫಾಲೋ ಮಾಡ್ತೀವಿ. ವಿ ಆರ್ ಫಾಲೋಯಿಂಗ್ ದಟ್ ಈಸ್ ದ ಸೇಮ್ ರೂಲ್. ದ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ, 4.36 ಅದ, 2 digits ಅದ. ಸೊ ಇಟ್ ಈಸ್ ಇದಾದ್ಮೇಲೆ ಏನದಲ್ಲ 3 digits ಅದ. ಸೊ ದಟ್ ಈಸ್ ಮಿನಿಮಮ್ ಯಾವುದದ ಅದನ್ನು ತಗೋತೀವಿ ನಾವು. ಅದಕ್ಕೇನಲ್ಲ ಮೇಲೆ ಬರ್ತೀನಿ, ಇನ್ ದೀಸ್ 2 ಆಪರೇಷನ್ಸ್ ದ ಫೈನಲ್ ರಿಸಲ್ಟ್ ಶುಡ್ ಬಿ ದ ಸೇಮ್ number of decimal place as the number, that is as the number with minimum number as it contains or it has the decimal places. So idenadala, so it is subtraction, addition of subtraction. Then calculation involving multiplication and division, allu kuda enadalla same rule na follow ಮಾಡ್ತೀವಿ. ಇದು ಅಲ್ಲೂ ಕೂಡ ಮಿನಿಮಮ್ ನಂಬರ್ ಗೆ ಹೋಗ್ತೀವಿ ನಾವು. ನೋಡಿ ಮೂರನೇ ಕ್ಯಾಲ್ಕುಲೇಷನ್ ಇನ್ವಾಲ್ವಿಂಗ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ದಲ್ಲಿ ಕೂಡ ಏನದಲ್ಲ, ಸೊ ಹಿಯರ್ ದಟ್ ಈಸ್ ಅಗೇನ್ ದಟ್ ಈಸ್ ವಾಟ್ ಎವರ್ ದ ರಿಸಲ್ಟ್ ಆಬ್ಟೈನ್ಡ್, it must have that is a minimum number of digits after the decimal. Decimal place ಆದ ಮೇಲೆ ಏನದಲ್ಲ ಮಿನಿಮಮ್ ನಂಬರ್ ಇರಬೇಕು. ಸೊ ಸಪೋಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ. ಸೊ ಇಟ್ ಈಸ್ ಎಕ್ಸಾಂಪಲ್, ಸೊ ಇಟ್ ಈಸ್ 2.5 into 1.25. ನೋಡಿ ಸೊ ಏನದ ಇಲ್ಲಿ, ಸೊ ಇಟ್ ಈಸ್ ಹಿಯರ್ ಇಟ್ ಹ್ಯಾಸ್ ದಟ್ ಈಸ್ ಆಫ್ಟರ್ ದಿಸ್ ದಟ್ ಈಸ್ ಇಟ್ ಹ್ಯಾಸ್ 1 digit ಆಫ್ಟರ್ ಡೆಸಿಮಲ್. ನೀವು ಹಿಂಗೂ ಬರಿಬೋದು, ಟೋಟಲ್ ಡಿಜಿಟ್ ತಗೋಬೋದು. ಟೋಟಲ್ ಡಿಜಿಟ್ ಏನದಲ್ಲಿ 2 ಅದ, ಇಲ್ಲಿ 3 ಅದ, ಮಿನಿಮಮ್ ಯಾವ್ದು 2 ಅದ, ಹಿಂಗೂ ತಗೋಬೋದು. ಸೊ ಹಿಯರ್ ದಟ್ ಈಸ್ ಆಫ್ಟರ್ ದಿಸ್ ದಟ್ ಈಸ್ ಇಟ್ ಹ್ಯಾಸ್ ದಟ್ ಈಸ್ 2 digit. ಸೊ ಇಟ್ ಈಸ್ ಮಿನಿಮಮ್ ಯಾವ್ದದ ಇಲ್ಲಿ 2.5 ಅದ. ಸೊ ದೆನ್ ವಾಟ್ ಈಸ್ ದ ಆನ್ಸರ್ ಹಿಯರ್? ದ ಆನ್ಸರ್ ಈಸ್ ದಟ್ ಈಸ್ ಹಿಯರ್ ಇಟ್ ಈಸ್ 3.125. ದೆನ್ ವಾಟ್ ಈಸ್ ದ ರಿಸಲ್ಟ್? ಹಾಗಾಗಿ ದ ರಿಸಲ್ಟ್ ಏನದ? ಸೊ ದ ರಿಸಲ್ಟ್ ಈಸ್ the result is 3.1 because it has only 1 digit. ನೀವು ಟೋಟಲ್ ಡಿಜಿಟ್ ಮಾಡ್ಕೋಬೋದು. ಇದಕ್ಕೆ 2 digit ಅದ, ಇದಕ್ಕೆ 3 digit ಅದ, ಮಿನಿಮಮ್ 2 digit ಅದ, 2 digit ರಿಸಲ್ಟ್ ಅಷ್ಟೇ ಬರೀ. ಅರ್ಥಾತ್ ಡೆಸಿಮಲ್ ಪಾಯಿಂಟ್ ಕನ್ಸಿಡರ್ ಮಾಡಬಹುದು ಅಥವಾ ಡಿಜಿಟ್ ಟೋಟಲ್ ಡಿಜಿಟ್ ಅನ್ನು ಹಿಡಿಬಹುದು. ಇದು ಹೌ ಮೆನಿ ಡಿಜಿಟ್ಸ್ ಆರ್ ದೇರ್. ಆಮೇಲೆ ಇದೊಂದು ಡಿವಿಷನ್ ಮಾಡ್ತೀವಿ, 5.27 ಡಿವೈಡೆಡ್ ಬೈ 12. ನೋಡ್ಕೊಳ್ಳಿ,
ಇಲ್ಲಿ 5.27 ಅದೇ. ಸೊ ಇಟ್ ಈಸ್ ಡೆಸಿಮಲ್ ಪಾಯಿಂಟ್ ಅಲ್ಲಿ ಅದು ಡೆಸಿಮಲ್ ಪಾಯಿಂಟ್ ಇಲ್ಲಿ ಎರಡಿದೆ. ಸೊ it is answer is 0.439. then what is its result? ಇಲ್ಲಿ ಎರಡೇ ಡಿಜಿಟ್, ಇಲ್ಲಿ ಡೆಸಿಮಲ್ ಪಾಯಿಂಟ್ ಅಂದ್ರೆ ಎರಡು ಡಿಜಿಟ್, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದ್ರೆ ಟೋಟಲ್ ಡಿಜಿಟ್ಸ್ ಅನ್ನು ಕೌಂಟ್ ಮಾಡಿದ್ರೆ ಅಂತ ಹೇಳಿರಿ 1 2 3 it has 3 digits, it has 2 digits. ನಾ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ, ಕೆಲವೊಂದು ಕಡೆ ಡೆಸಿಮಲ್ ಪಾಯಿಂಟ್ ಇರಂಗಿಲ್ಲ, ಅವಾಗ ಏನಂದ್ರೆ ಟೋಟಲ್ ಡಿಜಿಟ್ಸ್ ಇಟ್ಟು ಕನ್ಸಿಡರ್ ಮಾಡು. ಡೆಸಿಮಲ್ ಪಾಯಿಂಟ್ ಇರಲಿಲ್ಲಪ್ಪ ಅಂತಂದ್ರೆ ಇದು 2 ಡಿಜಿಟ್ ಅದ, ಇದು 3 ಡಿಜಿಟ್, ಟೋಟಲ್ ಡಿಜಿಟ್ಸ್ 3 ಅದ. ಸೊ ಇಟ್ ಈಸ್ ಹಿಯರ್ ದ ಆನ್ಸರ್ ಈಸ್ the result is 0.43. so decimal point admele anodalla, so it is 0.043, that is called as this is significant figures. so idu ಏನದಲ್ಲ ಇದರೊಳಗೆ ಮಲ್ಟಿಪ್ಲಿಕೇಶನ್ ಮತ್ತು so it is division ಆಗುತ್ತೆ. so it is ಇಂಥವು ನೀವು ಸಾಕಷ್ಟು ಲೆಕ್ಕಗಳನ್ನು ಮಾಡಬಹುದು. ಇವು ಏನು ಸಿಂಪಲ್ ಅದ, ಭಾಳಷ್ಟು ಇದ್ರ ಬಗ್ಗೆ ಏನದಲ್ಲ ತಿಳಿದು ವಿಚಾರ ಮಾಡುತ್ತದೆ. ದೆನ್ ರೌಂಡಿಂಗ್ ಆಫ್ ದ ನಂಬರ್ಸ್, ನಂಬರ್ಗಳನ್ನು ರೌಂಡಿಂಗ್ ಮಾಡೋದು. ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ 1.386 ಇತ್ತು, 1.386 ಇತ್ತು ಅಂದರೆ ಅದಕ್ಕೆ ರೌಂಡಿಂಗ್ ಹೆಂಗೆ ಮಾಡ್ತೀವಿ? 3 ಅಂಕೆ ಅದಾವೆ. 5ಕ್ಕಿಂತ ಹೆಚ್ಚಿದ್ರೆ ಏನು ಮಾಡ್ತೀವಿ? 5ಕ್ಕಿಂತ ಕಡಿಮೆ ಇದ್ರೆ ಏನು ಮಾಡ್ತೀವಿ? ಆ ಎಕ್ಸಾಕ್ಟ್ 5 ಇತ್ತಂದ್ರೆ ಏನು ಮಾಡಬೇಕು? ಸೊ ಇಟ್ ಈಸ್ ನಾವು ಜನರಲಾಗಿ ಮ್ಯಾಥಮೆಟಿಕ್ಸಲ್ಲಿ ಏನು ಕಲಿತೀವಿ ನಾವು? 0.5 5ಕ್ಕಿಂತ ಮೇಲ್ಗಡೆ ಇತ್ತಪ್ಪ ಅಂತಂದ್ರೆ ಸೊ ಇಟ್ ಈಸ್ ಅದರಿಂದ ಏನಾದರೂ ಒಂದನ್ನು ಆ್ಯಡ್ ಮಾಡ್ತೀವಿ. 5ಕ್ಕಿಂತ ಕಡಿಮೆ ಇತ್ತಂದ್ರೆ ಹೆಂಗಿರ್ತದೆ ಹಂಗೆ ಬರೀತೀವಿ. ಒಂದು ವೇಳೆ 5 ಇತ್ತಪ್ಪ ಅಂತಂದ್ರೆ ಏನು ಮಾಡ್ತೀವಿ ನಾವು? ಆಡ್ ಆ್ಯಂಡ್ ಈವನ್ ರೂಲನ್ನು ಫಾಲೋ ಮಾಡ್ತೀವಿ. ಸೊ ಹಂಗಾರೆ ಆಡ್ ಆ್ಯಂಡ್ ಈವನ್ ರೂಲನ್ನು ಫಾಲೋ ಮಾಡಬೇಕಾದ್ರೆ ಏನೇನು ರೂಲ್ಸ್ ಅದಾವೆ ಇಲ್ಲಿ? ಸೊ ಇಟ್ ಈಸ್ ರೌಂಡಿಂಗ್ ಆಫ್ ದ ನಂಬರ್ಸ್. ನೋಡಿ, ಇದು ಇಂಪಾರ್ಟೆಂಟ್. ಫೈಲ್ ರೌಂಡಿಂಗ್ ಆಫ್ ದ ನಂಬರ್, ನೆನಪಡಿ ನಂಬರ್ಸ್ಗಳನ್ನು ನಾವು ರೌಂಡಿಂಗ್ ಮಾಡಬೇಕಾಗಿತ್ತಪ್ಪ ಅಂದರೆ ರೌಂಡಿಂಗ್ ಆಫ್ ದ ನಂಬರ್ಸನ್ನು ರೌಂಡಿಂಗ್ ಮಾಡಬೇಕಾಗಿತ್ತಪ್ಪ ಅಂದರೆ ದ ಎಕ್ಸ್ಟ್ರಾ ಡಿಜಿಟ್ಸ್ ಆರ್ removed. extra digits are removed or the extra digits are dropped. Nodi, while rounding up the extra digits are dropped. So it is the rules is that is here, the rule is employed for rounding off numbers. Now rounding off ಮಾಡಬೇಕಾಗಿತ್ತಪ್ಪ ಅಂದರೆ the extra digits are dropped. extra digits ಅನ್ನು ಡ್ರಾಪ್ ಮಾಡ್ತೀವಿ ನಾವು. The rules are employed for the rules are employed for the rounding of numbers. ಏನು ಮಾಡ್ತೀವಿ ಇಲ್ಲಿ? The rules are that is employed for rounding of numbers are as follows. one by one ಹೇಳ್ತೀನಿ ಇಲ್ಲಿ ನೆನ್ಪಿಡ್ರಿ. ಸೊ numbers as follows. Number 1 ಏನಂತ? So remember, what is number 1 here? If the rightmost digit to be removed, ನೋಡಿ, if the rightmost digit, if the rightmost digit to be removed, ನಾವು rightmost digit ಅನ್ನು ನಾವು ತೆಗಿಬೇಕಾಗಿತ್ತು ಅಂತ ಹೇಳಿ, if the rightmost digit to be removed is more than 5, ಇದರ ವ್ಯಾಲ್ಯೂ more than 5 ಇತ್ತು ಅಂತ ಹೇಳಿ, its value is more than 5 ಇತ್ತು ಅಂತ ಹೇಳಿ. so it is here, so remember, so it is the preceding number is increased by 1. Look here students, ಇಲ್ಲಿ ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಒಂದು ಎಕ್ಸಾಂಪಲ್ ತೋರಿಸಿದಪ್ಪ ಅಂದ್ರೆ ಗೊತ್ತಾಗ್ತಾ ಇಲ್ಲಿ. I will write here example 1.386. Look here, ಏನು ಬಂದಿದೆ ಇಲ್ಲಿ? 1.386.
ಈ ಡೆಫಿನೇಷನ್ ಇದು ನೋಡ್ಕೊಳ್ಳಿ. ಇಫ್ ದ ರೈಟ್ ಮೋಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್, ಅದರ ರೈಟ್ ಮೋಸ್ಟ್ ಡಿಜಿಟ್ ಏನದಲ್ಲ, ಇಫ್ ದ ರೈಟ್ ಮೋಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್, ಅದನ್ನು ತೆಗಿಲಿಕ್ಕೆ ಹೊಂಟಿದೆ ಅಂತೇಳಿ ಹೇಳ್ತೀವಿ. ಬಿ ರಿಮೂವ್ಡ್ ಈಸ್ ಮೋರ್ ದನ್ 5, ಅದು 5ಕ್ಕಿಂತ ಹೆಚ್ಚು ಸಂಖ್ಯೆ ಅದ. ದ ಪ್ರೊಸೀಡಿಂಗ್ ನಂಬರ್ ಇನ್ಕ್ರೀಸ್ಡ್ ಬೈ 1. ಈ ಕಡೆ ನೋಡಿ ಎಲ್ಲರೂ, ಇಫ್ ದ ರೈಟ್ ಮೋಸ್ಟ್ ಬಲಗಡೆ ಡೆಸಿಬಲ್ ಸಂಖ್ಯೆಗಿಂತ ಈ ಕಡೆ ಇರ್ತಕ್ಕಂಥವು. ಇಫ್ ದ ರೈಟ್ ಮೋಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಈಸ್ ಮೋರ್ ದನ್ 5 ಅಂತಂದ್ರೆ ಇಲ್ಲಿ 6 ದ ವ್ಯಾಲ್ಯೂ, ದ ಪ್ರಿಸೀಡಿಂಗ್ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ 1. ಅಂದ್ರೆ ಇದು 1.386 ಅದ. ನಾ ಇದನ್ನ 6 ಅನ್ನ ತೆಗೆದಪ್ಪ ಅಂತಂದ್ರೆ ಇದು 5ಕ್ಕಿಂತ ಹೆಚ್ಚದ ಸಂಖ್ಯೆ ತೆಗೆದಪ್ಪ ಅಂತಂದ್ರೆ ಅದರ ವ್ಯಾಲ್ಯೂನ ರಿಸಲ್ಟ್ ಏನು ಬರೀಬೇಕು? ಸೊ ಇಟ್ ಶುಡ್ ಬಿ ರೌಂಡ್ ಅಪ್ ಟು ದ 1.39. It should be round up to 1.39. Look here students, so it is rightmost digit. ಏನು ಹೇಳಿದ್ದೇನೆ ಇಲ್ಲಿ? ಬಲಗಡೆ ಇರತಕ್ಕಂಥ ಡಿಜಿಟ್ನಲ್ಲಿ ಕೊನೆಯ ಸಂಖ್ಯೆಯನ್ನು ನಾವು ತೆಗಿಬೇಕಾಗಿತ್ತಪ್ಪ ಅಂದ್ರೆ ಅದು 5ಕ್ಕಿಂತ ಹೆಚ್ಚಿತ್ತಂದ್ರೆ ಏನಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿರ್ತಕ್ಕಂಥ ಒಂದು ವ್ಯಾಲ್ಯೂನಲ್ಲಿ ಕೊನೆಯ ಡಿಜಿಟನ್ನು ನಾವು ತೆಗಿಬೇಕಾಗಿತ್ತಪ್ಪ ಅಂತಂದರೆ ಅದ್ರ ವ್ಯಾಲ್ಯೂ 5ಕ್ಕಿಂತ ಹೆಚ್ಚಿತ್ತಪ್ಪ ಅಂತಂದರೆ ಸೊ ಅದಕ್ಕೆ ನಾವೇನು ಮಾಡಬೇಕು? ಸೊ ಒಂದು ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. 1.38ಗೆ ಅಂದ್ರೆ ಒಂದು ಆ್ಯಡ್ ಮಾಡಬೇಕು, 1.39 ಆಯಿತು. ಇಟ್ ಈಸ್ ದ ರಿಸಲ್ಟ್. ಆಮೇಲೆ ಸಪೋಸ್ ಸೇಮ್, ದಟ್ ಈಸ್ ಸೇಮ್. ಲುಕ್ ಇಫ್ ದ ರೈಟ್ ಮೋಸ್ಟ್ ಡಿಜಿಟ್ to be removed is less than 5. ಕಡಿಮೆ ಅಂತೇಳಿ. if the rightmost digit to be removed is less than 5, the preceding number does not changes. So that is preceding number does not changes. Preceding number is not changed. ಆ ನಂಬರ್ ಏನಾದರೂ ಬದಲಿ ಆಗಿಲ್ಲ, 5ಕ್ಕಿಂತ ಕೆಳಗಿತ್ತಂದ್ರೆ ಇಫ್ ದ ರೈಟ್ ಮೋಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಈಸ್ ಲೆಸ್ ದೆನ್ 5. ನಾವು ಕೊಟ್ಟಿರ್ತಕ್ಕಂಥ ಬೆಲೆಯಲ್ಲಿ ಕೊನೆಯ ಸಂಖ್ಯೆ ಏನದಲ್ಲ 5ಕ್ಕಿಂತ ಕೆಳಗಡೆ ಇತ್ತಪ್ಪ ಅಂತಂದ್ರೆ ಆ ಸಂಖ್ಯೆಯನ್ನು ಏನಾದ್ರು ಡ್ರಾಪ್ ಮಾಡ್ಬೋದು, ನಾವು ಬಿಡ್ಬೋದು, ಬಿಟ್ಟು ಏನದಲ್ಲ ಆ್ಯಸ್ ಇಟ್ ಈಸ್ ಬರಿಬೋದು. ಈಗ ಒಂದು ಸಪೋಸ್ ಏನದಲ್ಲ ಒಂದು ಎಕ್ಸಾಂಪಲ್ ಬರ್ತೀವಿ ಇಲ್ಲಿ 4. ರೈಟ್ ಎಕ್ಸಾಂಪಲ್ 4.334 ನೋಡಿ, 4.334 ಬರ್ತದೆ. ಸೊ ಹಿಯರ್ 4 is less than 5. 4 ಏನದಲ್ಲ ಇದು ಲೆಸ್ ದೆನ್ 5 ಅದ, ಇದು ಲೆಸ್ ದೆನ್ 5 ಅದ. ಸೊ ಇಟ್ ಈಸ್ ಲೆಸ್ ದೆನ್ 5 ಅದ ಅಂತ ಮೇಲೆ ದಿಸ್ 4 is removed. 4 removed, then the result is 4.33. So there is no change. ಅರ್ಥ ಆಯ್ತು? ಸೊ ಇಟ್ ಈಸ್ ಕೊನೆಯ ಸಂಖ್ಯೆ ಏನದಲ್ಲ ಇಲ್ಲಿ ನಾವು 5ಕ್ಕಿಂತ ಕಡಿಮೆ ಅದ, ಇದನ್ನು ತೆಗೆದ್ರಪ್ಪ ಅಂತಂದ್ರೆ ಇಲ್ಲಿ ಏನದಲ್ಲ ಸಂಖ್ಯೆಯಲ್ಲಿ ಏನು ಬದಲಾವಣೆ ಆಗಿಲ್ಲ. ಆದ್ರೆ ಇಲ್ಲಿ ಏನಾಗಿತ್ತು, ಇಲ್ಲಿ 5ಕ್ಕಿಂತ ದೊಡ್ಡದದ, ಹಂಗಾರೆ ಇದಕ್ಕೆ ಏನದಲ್ಲ ಸೊ ಇಟ್ ದೊಡ್ಡದ ಮೇಲೆ ಒಂದು ಆ್ಯಡ್ ಮಾಡಿದ್ವಿ, ಸಣ್ಣದದ ಮೇಲೆ ಆ್ಯಸ್ ಇಟ್ ಈಸ್ ಬರ್ತೀವಿ. ಹಂಗಾರೆ 5 ಆಯ್ತದ್ರೆ ಏನು ಮಾಡಿ? ನಾವು ಬೆಳೀತಕ್ಕಂಥ ಸಂಖ್ಯೆ ಕೊಟ್ಟಿರ್ತಕ್ಕಂಥ ಸಂಖ್ಯೆದಲ್ಲಿ 5 ಇತ್ತು, ಏನು ಮಾಡಬೇಕು? ಅದಕ್ಕೆ ಇಂಪಾರ್ಟೆಂಟ್ ಏನದು ಗೊತ್ತಾ? ನಮಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಕೊನೆ ಡಿಜಿಟ್ 5 ಇತ್ತಪ್ಪ ಅಂತಂದ್ರೆ ಆ 5ಅನ್ನು ನಾವು ತೆಗಿತೀವಿ. 5ಅನ್ನು ತೆಗೆದಾಗ ಸೊ ಇಟ್ ಈಸ್ ಆ ಸಂಖ್ಯೆಯಲ್ಲಿ ಅದರ 5ರ ಹಿಂದುಗಡೆ ಈವನ್ ನಂಬರ್ ಇತ್ತಂದ್ರೆ, ಸಮಸಂಖ್ಯೆ ಇದ್ದಪ್ಪ ಅಂತಂದ್ರೆ ಅದನ್ನು ಹೆಂಗಿದ್ದು ಹಂಗೆ ಬಿಡ್ತೀವಿ. ಒಂದು ವೇಳೆ ಬೆಸ ಸಂಖ್ಯೆ ಇದ್ದು ಅಂದ್ರೆ 5ರ ಹಿಂದೆ ಸೊ ಅದಕ್ಕೊಂದು ಆ್ಯಡ್ ಮಾಡ್ತೀವಿ. ಅವಿಶ್ವಾಸ ಎಕ್ಸಾಂಪಲ್. I will show you an example. Third number. Look here. So if the rightmost digit to be removed, if
the rightmost digit to be removed is exactly 5. The rightmost digit to be removed is exactly 5. ಇದು 5 ಅದ ಎಕ್ಸಾಕ್ಟ್ಲಿ ಏನದಲ್ಲ, so it is to be removed is 5. Then the preceding number ಇದರದ್ದು ಏನದಲ್ಲ preceding number ಏನಾಗ್ತದೆ, the preceding number is not changed, it remains the same, not changed. ಯಾವಾಗ ಚೇಂಜ್ ಆಗಿಲ್ಲಪ್ಪ ಅಂತಂದ್ರೆ if it is an even number. Even ಏನು ಹೇಳಿದೆ ಇಲ್ಲಿ, so if it is an even number, ಇದರಲ್ಲಿ then the preceding number is not changed, remains same, so it is if it is an even number. ಸಮಸಂಖ್ಯೆ ಇತ್ತಪ್ಪ ಅಂತಂದ್ರೆ, suppose for example I will write that is an example here, so it is here I will write it is example 6.25. so ಕೊನೆ ಡಿಜಿಟ್ ಯಾವುದದ ಇಲ್ಲಿ, so ಕೊನೆ ಡಿಜಿಟ್ ಯಾವುದದ 5 ಅದ. Look here, if the rightmost digit to be removed is 5, then the preceding number is not changed if it has an even number. ಇಲ್ಲಿ ಆ ರಿಮೂವ್ ಮಾಡತಕ್ಕಂಥ ಡಿಜಿಟ್ ಹಿಂದ್ಗಡೆ ಈವನ್ ನಂಬರ್ ಇರಬೇಕು, ಇಲ್ಲಿ ಏನದಲ್ಲ ಈವನ್ ನಂಬರ್ ಇರಬೇಕು. ಸಪೋಸ್ ಒಂದು ವೇಳೆ ಏನದಲ್ಲ ಹಿಂಗೆ ದುಡ್ಡಿರ್ತದೆ, ಸೊ ಇಟ್ ಈಸ್ 7.7, ಸೊ ಇಟ್ ಈಸ್ 622, that is 5 ಇದನ್ನು ಕೂಡ ಏನದಲ್ಲ ಈವನ್ ನಂಬರ್ ಇರ್ತದೆ, ಈವನ್ ನಂಬರ್ ಕನ್ಸಿಡರ್ ಆಗ್ತದೆ. ಸೊ ಇಟ್ ಈಸ್ ಹಿಯರ್, ಸೊ ಇಟ್ ಈಸ್ ಇದು 5 ತೆಗಿತೀವಿ, 5 ತೆಗೆದಪ್ಪ ಅಂತಂದ್ರೆ 6.2, the result is 6.2. Why it is 6.2? So when 5 is removed, here that is the number is even. And if this number is odd, ಆ ಸಂಖ್ಯೆ ಆಡ್ ಇತ್ತಪ್ಪ ಅಂತಂದ್ರೆ, ಇದು ಬೆಸ ಸಂಖ್ಯೆ ಇತ್ತಂದ್ರೆ ಇದು ಸಮ ಸಂಖ್ಯೆ ಅದ, ಅದು ಬೆಸ ಸಂಖ್ಯೆ ಇತ್ತಪ್ಪ ಅಂತಂದ್ರೆ ಸೊ ಇಟ್ ಈಸ್ ಏನು ಮಾಡ್ತೀವಿ ಅಂದ್ರೆ ಆ್ಯಡ್ ಮಾಡ್ತೀವಿ. ಐ ವಿಲ್ ಶೋ ಎನ್ ಎಕ್ಸಾಂಪಲ್. ಬಿ, ಇಫ್ the rightmost digit to be removed is 5. ಏನು ಹೇಳಿದೆ, if the rightmost digit to be removed is 5, then the preceding number is increased by 1. Preceding number is increased by 1 if it is odd. So ಏನಿರಬೇಕು ಇಲ್ಲಿ, increased by 1 if it has an odd number. So it is here if it has an odd number. So it is ಇಲ್ಲಿ example, same example ಬರೀತೀನಿ. I will write same example 6.35, 6.25, 6.35. So 6.35 ಬಂದಾಗ ಈ 5 ತೆಗೆದುಬಿಟ್ಟು ನಂತರ it becomes at the 6.4. It's 6.4. So it is rounded up to it is called as, so it is ನೋಡ್ಕೊಳ್ಳಿ, it has an odd number, so it has an even number, it has an odd number ಇತ್ತಪ್ಪ ಅಂತಂದ್ರೆ ಆಡ್ ನಂಬರ್ ಇತ್ತಂದ್ರೆ ಒಂದು ಆ್ಯಡ್ ಮಾಡಿ, ಸೊ ಈವನ್ ನಂಬರ್ ಇತ್ತಂದ್ರೆ ಹೆಂಗಿದ್ದಂಗೆ ಬರೀ ಇವಿಷ್ಟು ಏನದಲ್ಲ. ಸೊ ಇಟ್ ಈಸ್ ರೂಲ್ಸ್ ಫಾರ್ ದಟ್ ಈಸ್ ರೈಟಿಂಗ್ ದಿಸ್ ರೌಂಡಿಂಗ್ ಆಫ್. ಇದು ರೌಂಡಿಂಗ್ ಆಫ್ ಮಾಡಲಿಕ್ಕೆ ಬಂದಿರತಕ್ಕಂಥ ರೂಲ್ಸ್ಗಳಿವೆ. ಸೊ ಸ್ಟೂಡೆಂಟ್ಸ್ ಇದು ಗೊತ್ತಾಗಿರ್ಬೋದು. ಸಿಗ್ನಿಫಿಕೆಂಟ್ದಲ್ಲಿ ಪ್ರಿಸಿಷನ್ ನೆನ್ಪಿಡ್ರಿ, accuracy ನೆನ್ಪಿಡ್ರಿ, addition and subtraction and multiplication and division, and then that is rules for rounding off.
ಆಯಿತು. ಸೊ ದಟ್ ಈಸ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೊಂದು ನೆಕ್ಸ್ಟ್ ಯೂನಿಟನ್ನು ಆಯ್ತು. ಥ್ಯಾಂಕ್ ಯು.